ಎಷ್ಟೋ ಜನ ಕುಡಿದು ಬೀದಿಗೆ ಬಂದ್ಬಿಟ್ಟವ್ರೆ, ಅವ್ರ ಲೈಫ್ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರು ಬೀದಿಗೆ ಬರ್ಬೇಕು ಅಂತಾನೆ ಕುಡ್ದಿರೋ. ಕಂಟ್ರಿ ಉದ್ಧಾರ ಆಗ್ಬೇಕಂದ್ರೆ ಡ್ರಿಂಕರ್ಸ್ ಜಾಸ್ತಿ ಆಗ್ಬೇಕು. ಡ್ರಿಂಕರ್ಸ್ ಇಂದನೇ ಕಂಟ್ರಿ ಉದ್ಧಾರ ಆಗ್ಬೇಕು. ಬಾಟ್ಲಿಲಿ ಬರ್ದೋರಪ್ಪ ಬಾಗ್ ಹಾಕೊಳ್ಳೋ ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ದೇಶದಲ್ಲೆಲ್ಲ ಜನ ಕುಡಿತಾ ಇದ್ದಾರೆ. ಯಾಕೆ ಕುಡಿತಾರೆ ಅಂಥದ್ದೇನಿದೆ ಅದರಲ್ಲಿ? RC ಕಾಲೇಜ್ ವಿದ್ಯಾರ್ಥಿಗಳು ಏನು ಹೇಳ್ತಾರೆ? ನೀವೇನಂತೀರಾ? ಜನ ಯಾಕೆ ಕುಡಿತಾರೆ? ಜನ ಯಾಕೆ ಡ್ರಿಂಕ್ಸ್ ಮಾಡ್ತಾರೆ, ಆಲ್ಕೋಹಾಲ್ ಯಾಕೆ ಜನ ಕುಡಿತಾರೆ? ಏನಕ್ಕೆ ಅಂದ್ರೆ ಅವ್ರ ನೋವನ್ನ ಮರಿಬೇಕು ಅಂತ ಕುಡಿತಾರೆ. ಅದೊಂದು ಅಡಿಕ್ಷನ್. ಇದು ಕುಡಿದ್ರೆ ಹೋಗುತ್ತೆ ಅಂತ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನಾಗುತ್ತೆ? ನೋವು ಹೋಗುತ್ತೆ, ಕಿಡ್ನಿನೂ ಹೋಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಕುಡಿದಿರೋರೆಲ್ಲ ಎಷ್ಟೋ ಜನ ಸತ್ತೇ ಇಲ್ಲ, ಇನ್ನೂ ಬದುಕೇ ಇದಾರೆ. ಮತ್ತೆ ಎಲ್ಲ ಚೆನ್ನಾಗಿರ್ತಾರೆ, ಆರಾಮಾಗಿರ್ಲಿ ಬಿಡಿ. ನಾವು ಮಾಡಲ್ಲ, ನಮಗೆ ಕೇಳಿದ್ರೆ ಏನಂತ ಹೇಳ, ನಾವು ಮಾಡಲ್ಲ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಕುಡಿಯೋರು ಜಾಸ್ತಿ ಹೋಗ್ತಾರೆ, ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಗೂಗಲ್ ಮಾಡಿ ನೋಡಿ ಸರ್, ಕುಡಿಯೋರು ಯಾರು ಸಾಯಲ್ಲ, ಕುಡಿದಿರೋರೇ ಸಾಯೋದು. ನೋ ಕಾಮೆಂಟ್ಸ್. ಮಾಡೋದ್ ಬೇಡ, ಯಾಕೆ ಕುಡಿಬೇಕು ಅಂತ ಹೇಳ್ಬೇಕಷ್ಟೇ. ಯಾಕೆ ಬಿಯರ್ ಕುಡಿದ್ರೆ ಕಿಡ್ನಿಗೆ ಒಳ್ಳೇದು, ಸ್ಟೋನ್ಸ್ ಬರಲ್ಲ ಅಂತಾರೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಿಯರ್ ಕುಡಿದ್ರೆ. ಹಾಂ, ಬೇರೆ ಡ್ರಿಂಕ್ಸ್ ಅಲ್ಲೆಲ್ಲ ಕಿಡ್ನಿನೇ ಹೋಗ್ಬಿಡುತ್ತಲ್ಲ, ಲಿವರ್ ಡ್ಯಾಮೇಜ್ ಆಗುತ್ತೆ. ಕುಡಿಯೋದು ಬೇಡ, ಬರೀ ಬಿಯರ್ ಕುಡಿಲಿ. ಬಿಯರ್ ಕುಡಿದ್ರೆ ಓಕೆ ಅಂತ. ಒಪ್ತೆ ಕಡೆ ಒಪ್ತೆ. ಕುಡಿಯೋರು ಯಾರು ಸಾಯಲ್ಲ, ಕುಡಿದಿರೋರೇ ಸಾಯೋದು. ಆಯ್ಸ್ ಜಾಸ್ತಿ ಮಾಡ್ಕೊಳ್ಳೋ ಕುಡಿಬೇಕಾ? ಅದು ಅವ್ರವ್ರ ಇಷ್ಟ ಸರ್. ನಮ್ಮ ಮನ್ಸು ನಮ್ ಒಳ್ಳೇದ್ ಮಾಡಿದ್ರೆ ದೇವ್ರು. ಇದೆಲ್ಲ ಯಾಕೆ ಏನಂತೀರಾ ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಕುಡಿಯೋದ್ರಿಂದ ನಮ್ ದೇಶಕ್ಕೆ ಟ್ಯಾಕ್ಸ್ ಬರುತ್ತೆ, ಅದರಿಂದ ನಮ್ ದೇಶ ನಡೀತಾ ಇದೆ, ಅದಕ್ಕೆ ಕುಡಿಬೇಕು. ಕಂಟ್ರಿ ಉದ್ಧಾರ ಆಗ್ಬೇಕಂದ್ರೆ ಡ್ರಿಂಕರ್ಸ್ ಜಾಸ್ತಿ ಆಗ್ಬೇಕು. ಡ್ರಿಂಕರ್ಸ್ ಇಂದನೇ ಕಂಟ್ರಿ ಉದ್ಧಾರ ಆಗ್ಬೇಕು ಅಂತ. ಬೇರೆ ರೀತಿನೂ ಆಗ್ಬೋದಲ್ಲ, ಬಿಸ್ನೆಸ್ ಎಲ್ಲ ಡೆವಲಪ್ಮೆಂಟ್ ಮಾಡಿ ಎಲ್ಲ ಮಾಡಿದಾಗೂ ಕಂಟ್ರಿ ಉದ್ಧಾರ ಆಗುತ್ತೆ. ಒಂದ್ ಪಾರ್ಟ್ ಅಷ್ಟೇ. ಇನ್ನೊಂದ್ ಪಾರ್ಟ್ ಏನಂದ್ರೆ ಅದೇ ಮೇಜರ್ ಆಗಿ ಟ್ಯಾಕ್ಸ್ ಬರ್ತಾ ಇರೋದೇ ಆಲ್ಕೋಹಾಲ್, ಟೊಬ್ಯಾಕೋ ಇಂದಾನೆ. GDP ಎಲ್ಲ ಜಾಸ್ತಿ ಆದ್ರೂ ಬರುತ್ತಲ್ಲ. ಅದೇ ಅದೆಲ್ಲಿಂದ ಬರುತ್ತೆ? GDP ಹೆಂಗ್ ಜಾಸ್ತಿ ಆಗೋದು? ಏನಾದ್ರು ಟ್ಯಾಕ್ಸ್ ಹಾಕಿ ಮಾಡೋದಲ್ವಾ? ನಮ್ ದೇಹನ ಹಾಳು ಮಾಡ್ಕೊಂಡು ದೇಶ ಉದ್ಧಾರ ಮಾಡಕ್ಕಾಗತ್ತಾ? ಅದೆಲ್ಲ ಒಂದು ಇದಷ್ಟೇ, ಒಂದು ರೀಸನ್. ಒಬ್ರೊಬ್ರು ಕಷ್ಟಪಟ್ಟು ದುಡಿತಾರಲ್ಲ, ಅವ್ರಿಗೆ ಬೆನ್ನು ನೋವು ಅದೆಲ್ಲ ಇರುತ್ತೆ. ಅವಾಗ ಸ್ವಲ್ಪ ಕುಡಿದ್ರೆ ಅವಾಗ ರಿಲೀಫ್ ಆಗ್ಬೋದು ಅಂತ ರೆಸ್ಟ್ ಮಾಡ್ಕೊಬೋದು ಕುಡ್ಬಿಟ್ಟು. ಡ್ರಿಂಕ್ಸ್ ಮಾಡೋದ್ರಿಂದ ದೇಹದ ಮೈ ನೋವು ಹೋಗುತ್ತೆ, ಅದಕ್ಕೋಸ್ಕರ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅದಕ್ಕೆ ಈಗ ಕಷ್ಟ ಕೆಲಸ ಇರುತ್ತೆ, ಮೋರಿ ಕೆಳಗಡೆ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಬೆನ್ನು ಹೋಗುತ್ತೆ. ಅವಾಗ ಅವ್ರು ಕುಡಿತು ರೆಸ್ಟ್ ಮಾಡ್ಕೊಂತಾರೆ. ಅವ್ರಿಗೆಲ್ಲ ಡ್ರಿಂಕ್ಸ್ ಬೇಕೇ ಬೇಕು, ಬೇರೆ ಏನು ಆಪ್ಷನ್ ಇಲ್ಲ. ಏನೋ ಬೇಕಣ್ಣ. 4 ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಗೊತ್ತಾ ಇಂಡಿಯಾದಲ್ಲಿ? ಇಲ್ಲ ಸರ್, ಗೊತ್ತಿಲ್ಲ. ಬಿಹಾರಲ್ಲಿ, ಗುಜರಾತ್ ಅಲ್ಲಿ, ಮಿಜೋರಾಂ ಅಲ್ಲಿ, ನಾಗಾಲ್ಯಾಂಡ್ ಅಲ್ಲಿ. ಬಿಹಾರಿ ಡವ್ ಎಲ್ಲಿ ಇದಾರಲ್ಲ, ಇದಾರಲ್ಲ ಸರ್, ಎಲ್ಲ ಬೆಂಗಳೂರಲ್ಲಿ. ಅಲ್ಲೆಲ್ಲ ಬರೀ ವಿಮಲೆ ಫೇಮಸ್. ಕನ್ನಡದಲ್ಲಿ ಕೇಸರಿ. ನೀವ್ ಹೇಳಿದ್ರಲ್ಲ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಇದೇ ಮಾಡ್ಬೇಕು ಅಂತ. ದೇಶ ಉದ್ಧಾರ ಆಗ್ಬೇಕು ಇದೇ ಅಲ್ಲ, ಇದು ಅವಶ್ಯಕತೆ ಇದೆ, ಒಂದು ಪಾರ್ಟ್ ಅಷ್ಟೇ. ಅವಶ್ಯಕತೆ ಇದೆ. ಸುಮಾರು 4 ಸ್ಟೇಟ್ ಅಲ್ಲಿ, ಬಿಹಾರ, ಗುಜರಾತ್, ಮಿಜೋರಾಂ ಅಂಡ್ ನಾಗಾಲ್ಯಾಂಡ್ ಅಲ್ಲಿ ಡ್ರಿಂಕ್ಸ್ ಬ್ಯಾನ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಅಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತದೆ. ಬ್ಯಾನ್ ಮಾಡಿದ್ರು ಕೂಡ ಎಲ್ಲಿಂದ? ಇಲ್ಲ, ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ ಅದು. ಇಲ್ಲ ಸರ್, ಆತರ ಕಂಪ್ಲೀಟ್ಲಿ ಅದಿಲ್ಲ ಅಂದ್ರೆ ಬ್ಯಾನ್ ಮಾಡಕ್ ಆಗಲ್ಲ. ಹಾಗೆ ಆಗುತ್ತೆ, ಸ್ಮಗ್ಲಿಂಗ್ ನೇರವಾಗಿ ಅಲ್ಲದೆ ಹೋದ್ರು ಬೇರೆ ರೀತಿ ಬಂದೇ ಬರುತ್ತೆ. ಇಲ್ಲ ಸೇಂದಿ ಅದು ಎಳ್ನೀರಿಂದ ಇದ್ದಾಗ ಆ ತರ ಇದು ಮಾಡ್ತಾರೆ. ಇಲ್ಲ, ಅವರೇ ರೆಡಿ ಮಾಡ್ತಾರೆ ಸರ್. ಹಂಗಿದ್ರೆ ಅವಾಗ ಅವರೇ ಇಲ್ಲ ಅಂದ್ರೆ ದೇಶ ಉದ್ಧಾರ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಉದ್ಧಾರ ಆಗ್ಬೇಕಂದ್ರೆ ಇದು ಒಂದ್ ಪಾರ್ಟ್ ಅಷ್ಟೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನನ್ನ ಫ್ರೆಂಡ್ ಇಲ್ಲ ಒಬ್ಬ ಇದ್ದ, ಅವನು ಏನು ಮಾಡ್ತಾ ಇರ್ಲಿಲ್ಲ, ಸತ್ತೋಗ್ಬಿಟ್ಟ. ಇವಾಗ ಏನ್ರ ಎಲ್ಲ ಮಾಡ್ತಿರೋರು ಚೆನ್ನಾಗಿದಾರಲ್ಲ, ಏನಕ್ಕೆ? ಎಷ್ಟೋ ಜನ ಕುಡಿದು ಬೀದಿಗೆ ಬಂದ್ಬಿಟ್ಟಾರೆ, ಅವ್ರ ಲೈಫ್ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಾರೆ. ಅವ್ರು ಬೀದಿಗೆ ಬರ್ಬೇಕು ಅಂತಾನೆ ಕುಡ್ದಿರೋದು ಸರ್. ಏನಂದೆ ಇನ್ನೊಂದ್ಸಲ ಹೇಳು. ಕುಡಿದ್ಮೇಲೆ ಇಲ್ಲಿ ಮನೆಗೆ ಹೋಗಕ್ ಆಗಲ್ಲ, ಬೀದಿನೇ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಬೀದಿಗೆ ಬಂದ್ಬಿಡ್ತಾರಾ ಸರ್? ಯಾರು ಬೀದಿಲಿಲ್ಲ ಹೇಳಿ ಸರ್? ನಾವು ಬೀದಿಲೇ ಇರೋದಲ್ಲ. ಆಮೇಲೆ ಮನೆಗೆ ಹೋಗ್ತೀವಲ್ಲ ಸಾಯಂಕಾಲ, ಅವ್ರ ಮನೆಗೆ ಹೋಗಲ್ಲ, ರಾತ್ರಿ ಹೊತ್ತು ಬೀದಿಲೆ ಮಲಿಕ ಹೊಡ್ತಾರೆ. ಅವ್ರು ಪರ್ಮನೆಂಟ್ ಲೈಫ್ ಅದ, ಏನು ಮಾಡಕ್ಕಾಗಲ್ಲ. ಅವ್ರ ಲೈಫು ಅವ್ರ ಇಷ್ಟ. ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಔಟ್ ಸೈಡ್ ವರ್ಲ್ಡ್ ನ. ಅವರು ಸೈಂಟಿಫಿಕ್ ಆಗಿ ಎಲ್ಲ ಅಳಿತಾ ಇದ್ದಾರೆ. 2 minutes ಆಯ್ತಲ್ವಾ ಬ್ರೋ? 2 minutes ಆಯ್ತು ಬ್ರೋ. ಕ್ವಶ್ಚನ್ ನಾನು ಎಕ್ಸಾಮ್ ಅಲ್ಲಿ ಬರ್ದಿರ್ಲಿಲ್ಲ ಬ್ರೋ. ಥ್ಯಾಂಕ್ ಯು. ಬಾಯ್ ಟಾಮಿ. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.